ರಾಮ ಬಾಣದ ಹಾಗೆ ಕೆಲಸ ಮಾಡುವಂತಹ ಒಂದು 3 ಯೋಗ ಅಭ್ಯಾಸಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ತುಂಬ ಹೊತ್ತು ಕೂತ್ಕೊಂಡಿದ್ದಾಗ ಒಂಥರ ಬೆನ್ನು ಹಿಡ್ದಂಗೆ ಆಗ್ಬಿಡೋದು, ಸೊಂಟ ನೋವು ಬರುವಂಥದ್ದು, ಅಥವಾ ನೀವೇನೋ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀರಪ್ಪ, 1-2 ಗಂಟೆ ನಿಂತ್ಕೊಂಡ್ರಿ ಅಂತಂದ್ರೆ ಸಿಕ್ಕಾಪಟ್ಟೆ ಬೆನ್ನು ನೋವು ಬಂದ್ಬಿಡೋವಂಥದ್ದು, ಇಂಥ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ. ಸೊ ಹಾಗಾದ್ರೆ ಈ ಕೆಳ ಬೆನ್ನು ನೋವು ಅಥವಾ ನಿಮ್ಮ ಬೆನ್ನು ನೋವನ್ನು ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಳೋ ಸಲುವಾಗಿ ನಾವು ನ್ಯಾಚುರೋಪತಿಯಲ್ಲಿ ಏನೇನು ಮಾಡ್ತೀವಿ, ಯೋಗದಲ್ಲಿ ಏನು ಮಾಡ್ತೀವಿ ಅನ್ನೋ ಎಲ್ಲ ಟಿಪ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗಳಿಗೆ ಹೇಳ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಬೆನ್ನು ನೋವು ಅಂತ ಹೇಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇವಾಗ ಒಂದು 10 ಜನ ಇದ್ದಾರೆ ಅಂತಂದ್ರೆ ಅದರಲ್ಲಿ 8 ಜನಕ್ಕೆ ಬೆನ್ನು ನೋವಿನ ಸಮಸ್ಯೆ ಇದೆ. ಇಂತಹ ಒಂದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುವಂತಹ ಒಂದು ಬೆನ್ನು ನೋವು ಮೇ ಬಿ ನೋಡಿ, ತುಂಬ ಹೊತ್ತು ನಿಂತ್ಕೊಂಡೇ ಅಥವಾ ಕೂತ್ಕೊಂಡೇ ಕೆಲಸ ಮಾಡುವಂತಹ ಗೃಹಿಣಿಗಳಿರಬಹುದು, IT ಜಾಬಲ್ಲಿ ಇರಬಹುದು, ಅಥವಾ ಡ್ರೈವರ್ಸ್ ಇರಬಹುದು, ಇಂಥ ಎಲ್ಲ ಕೆಲಸಗಳನ್ನು ಮಾಡುವಂಥವರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ತುಂಬ ಮುಖ್ಯವಾಗಿ ಮತ್ತೆ ಇಂಪಾರ್ಟೆಂಟ್ ಆಗಿ ಇರುವಂಥದ್ದು ಅಂತಂದ್ರೆ ಬ್ಯಾಡ್ ಪೋಸ್ಚರ್ ಅಥವಾ ತಪ್ಪು ಭಂಗಿ ಅಂತ ಹೇಳ್ತೀವಿ. ಯಾವುದೋ ಒಂದು ಪೋಸ್ಚರಲ್ಲಿ ಗೂನು ಬೆನ್ನು ಮಾಡಿಕೊಂಡು ಗಂಟೆಗಟ್ಟಲೆ TV ಮುಂದೆ ಕೂತ್ಕೊಳ್ಳೋದು ಅಥವಾ ಮೊಬೈಲ್ ಮುಂದೆ ಕೂತ್ಕೊಳ್ಳೋದು, ಇಂಥದ್ದನ್ನ ಮಾಡೋದ್ರಿಂದ ಕೂಡ ಏನಾಗತ್ತಪ್ಪ ಅಂತಂದ್ರೆ ಬೆನ್ನು ನೋವು ತುಂಬಾ ಸಿವಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಮತ್ತೇನಪ್ಪ ಅಂತಂದ್ರೆ ಈ ಹೊಟ್ಟೆಯ ಮಾಂಸಖಂಡಗಳು ಮತ್ತೆ ಬೆನ್ನಿನ ಮಾಂಸಖಂಡಗಳು, ನಮ್ಮ ಸ್ಪೈನಲ್ ಕಾಲಮ್ ಅಂತ ಹೇಳ್ತೀವಲ್ಲ, ವರ್ಟೆಬ್ರಲ್ ಕಾಲಮ್ ಪಕ್ಕದಲ್ಲಿ ಇರುವಂತಹ ಪ್ಯಾರಾಸ್ಪೈನಲ್ ಮಸಲ್ಸ್ ಏನಾದ್ರೂ ತುಂಬಾ ವೀಕ್ ಆಗಿದ್ರೆ ಈ ಮಸಲಿನ ಒಂದು ದೌರ್ಬಲ್ಯದಿಂದಾಗಿ ಕೂಡ ನಿಮ್ಮಲ್ಲಿ ಬೆನ್ನು ನೋವು ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೇನೆ ಅತಿಯಾದಂತಹ ತೂಕ ನೋಡಿ, ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಹೋದಾಗೆ ಆ ಪ್ರೆಷರ್ ಅನ್ನ ತಡ್ಕೊಳ್ಳೋದಕ್ಕೆ ಬೆನ್ನಿನ ಮಾಂಸಖಂಡಗಳು ಕೆಲಸ ಮಾಡಬೇಕು. ಸೊ ಆ ಮಾಂಸಖಂಡಗಳು ವರ್ಷಾನುಗಟ್ಲೆಯಿಂದ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಹೋದಂಗೆ ಇದು ಪ್ರೆಷರ್ ತಡೆದು ತುಂಬಾ ವೀಕ್ ಆಗ್ಬಿಡುತ್ತೆ. ಇದರಿಂದ ಸಹ ಬೆನ್ನು ನೋವು ಬರುವಂತಹ ಚಾನ್ಸಸ್ ಇರುತ್ತೆ. ಮತ್ತೆ ಸೆಡೆಂಟ್ರಿ, ಯಾವಾಗ್ಲೂ ಕೂತ್ಕೊಂಡೇ ಇರೋದು, ಮಲ್ಕೊಂಡೇ ಇರೋದು, ಯಾವ್ದಾವ್ದೋ ಪೊಸಿಷನ್ ಅಲ್ಲಿ ಇರೋದು, ಇಂಥ ಒಂದು ಸಂದರ್ಭ ಇದ್ದಾಗ ಕೂಡ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸ್ಟ್ರೆಸ್, ಹೌದು, ಮಾನಸಿಕ ಒತ್ತಡ, ಮಸಲ್ ಸ್ಪ್ಯಾಸಮ್ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದ ಮಾಂಸಖಂಡಗಳನ್ನ ಗಟ್ಟಿ ಮಾಡಿಬಿಡತ್ತೆ. ಆದ್ದರಿಂದ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಬೆನ್ನು ನೋವು ಈ ಎಲ್ಲ ಕಾರಣಗಳಿಂದ ನಿಮ್ಮಲ್ಲಿ ಬರ್ತಾ ಇದ್ರೆ ಇದರ ಪರಿಹಾರಕ್ಕೆ ಏನ್ ಮಾಡ್ಬೋದು ಅಂತ ಹೇಳೋದನ್ನ ಈಗ ನಾವು ನೋಡ್ತಾ ಹೋಗೋಣ. ಪ್ರಕೃತಿ ಚಿಕಿತ್ಸೆ ಮತ್ತೆ ಯೋಗದಲ್ಲಿ ಏನ್ ಹೇಳ್ತೀವಪ್ಪ ನಾವು ಅಂತಂದ್ರೆ, ಫಸ್ಟ್ ಆಫ್ ಆಲ್ ರೆಸ್ಟ್ ಕೊಡಬೇಕು. ಅಂತಂದ್ರೆ ನಿಮ್ಗೆ ಬೆನ್ನು ನೋವು ಪ್ರಾರಂಭ ಆಗ್ತಾ ಇದೆ ಈಗ ಅಂತಂದ್ರೆ ನೀವು ಮೊದಲು ಏನ್ ಮಾಡಬೇಕು, ಒಂದು ಪೋಸ್ಚರ್ ಕರೆಕ್ಷನ್ ಅನ್ನ ಮಾಡ್ಕೊಳ್ಬೇಕು. ಅಂತಂದ್ರೆ ಯಾವ್ದಾವ್ದೋ ಭಂಗಿಯಲ್ಲಿ ಬೆನ್ನು ಗೂನ್ ಮಾಡ್ಕೊಂಡು ಗಂಟೆಗಟ್ಲೆ ಕೂತ್ಕೊಳ್ಳೋ ಅಂಥದ್ದು ಇದನ್ನ ಬಿಟ್ಟು, ಅಥವಾ ಗಂಟೆಗಟ್ಲೆ ನಿಂತ್ಕೊಂಡು ಕೆಲಸ ಮಾಡೋದು ಇಂಥದ್ದನ್ನ ಬಿಟ್ಟು, ಒಂದು ರೆಸ್ಟಿಂಗ್ ಪೊಸಿಷನ್ ಅರ್ಧ ಗಂಟೆಗೆ ಒಂದ್ಸಲ ನೀವು ಮಲ್ಕೊಳ್ಬೇಕು. ಕೂತ್ಕೊಳ್ಳೋದು ಅಲ್ಲ, ನೇರವಾಗಿ ಅಂಗಾತವಾಗಿ ಮಲ್ಕೊಳ್ಳುವಂಥದ್ದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಒಂದ್ಸಲ ಅಥವಾ ಅಟ್ಲೀಸ್ಟ್ 1 ಗಂಟೆಗೆ ಒಂದ್ಸಲ ನೀವು ಅಂಗಾತವಾಗಿ ಒಂದು 5 ನಿಮಿಷ ಮಲ್ಕೊಂಡ್ರೆ ಆ ಮಸಲ್ಸ್ ಅಲ್ಲೇ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಅದ್ರ ಮೇಲಿರೋ ಸ್ಟ್ರೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅದ್ರ ಮೇಲೆ ಬೀಳ್ತಾ ಇರುವಂಥ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಬೆನ್ನು ನೋವನ್ನ ನಾವು ತುಂಬಾ ಚೆನ್ನಾಗಿ ನಿವಾರಣೆಯನ್ನ ಮಾಡ್ಕೊಳ್ಬಹುದು. ಇದು ಮೊದಲನೇದಾಗಿ. ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಎಪ್ಸಮ್ ಸಾಲ್ಟ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಮೆಡಿಕಲ್ ಶಾಪಲ್ಲಿ ಇದು ತುಂಬಾ ಸುಲಭವಾಗಿ ಸಿಕ್ಕತ್ತೆ. ಸೊ ನೀವೇನ್ ಮಾಡಬೇಕು ಅಂತ ಕೇಳಿದ್ರೆ, ಬಿಸಿ ನೀರಿಗೆ ಈ ಎಪ್ಸಮ್ ಸಾಲ್ಟ್ ಅನ್ನ ಒಂದು 2-4 ಚಮಚ ಹಾಕ್ಬಿಟ್ಟು ಅದನ್ನ ಕರಡಿ ಆ ಬಿಸಿ ನೀರಿನ ಶಾಖವನ್ನ ಕೊಡಬೇಕು. ಅಂತಂದ್ರೆ ನೀವು ಈಗ ಅಂಗಾತವಾಗಿ ಮಲ್ಕೊಂಡ್ಬಿಟ್ಟು ಬಿಸಿ ನೀರಿನ ಶಾಖವನ್ನ ಕೊಟ್ಕೊಳ್ಬಹುದು, ಅಥವಾ ಕೌಚಿ ಮಲ್ಕೊಂಡು ಒಂದು ಬಟ್ಟೆಯನ್ನ ಈ ಎಪ್ಸಮ್ ಸಾಲ್ಟ್ ಹಾಕಿರೋಂಥ ನೀರಿಗೆ ಹಿಂಡ್ಕೊಂಡು ಎಲ್ಲಿ ನಿಮಗೆ ನೋವಿದೆಯೋ, ಕೆಳಭಾಗದ ಬೆನ್ನಿರಬಹುದು ಅಥವಾ ಮಧ್ಯ
ಮಧ್ಯಭಾಗದ ಬೆನ್ನಿರ್ಬೋದು, ಮೇಲ್ಭಾಗದ ಬೆನ್ನಿರ್ಬೋದು, ಎಲ್ಲಿ ನಿಮಗೆ ನೋವಿದೆಯೋ ಅಲ್ಲಿ ನೀವು ಎಪ್ಸಮ್ ಸಾಲ್ಟ್ನ ಒಂದು ಪ್ಯಾಕನ್ನು ಕೊಟ್ಟಾಗ, ಬಿಸಿ ನೀರಿನ ಶಾಖವನ್ನು ಕೊಟ್ಟಾಗ ಎಪ್ಸಮ್ ಸಾಲ್ಟ್ ಏನು ಮಾಡುತ್ತಪ್ಪ ಅಂತಂದರೆ ಈ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಎಪ್ಸಮ್ ಸಾಲ್ಟ್ ಬಾತಿಂಗನ್ನು ಮಾಡಿಸ್ತೇವೆ. ಸೊ ಹಾಗಾಗಿ ನೀವು ಮನೆಯಲ್ಲಿ ಇದು ಎಪ್ಸಮ್ ಸಾಲ್ಟ್ ಶಾಖವನ್ನು ಕೊಟ್ಕೊಳ್ಳೋದ್ರಿಂದ ಬೆನ್ನು ನೋವಿನ ನಿವಾರಣೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬಹುದು. ನಿರಂತರವಾಗಿ ಪೇನ್ ಕಿಲ್ಲರನ್ನು ತಗೊಳ್ಳುವಂತಹ ಅಗತ್ಯತೆ ಇರೋದಿಲ್ಲ. ಇದು ಎರಡನೇದಾಗಿ. ಇನ್ನು ಮೂರನೇದೇನಪ್ಪ ಅಂತಂದರೆ ಸಾಸಿವೆ ಎಣ್ಣೆ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಕೊಳ್ಬೇಕು. ಇದು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಬೆಳ್ಳುಳ್ಳಿ ಕೆಲಸ ಮಾಡೋದ್ರಿಂದ ನೋವು ನಿವಾರಕವಾಗಿಯೂ ಕೆಲಸ ಮಾಡುತ್ತೆ, ಇನ್ಫ್ಲಮೇಷನ್ ಅಥವಾ ಉರಿಯೂತವನ್ನು ಕಡಿಮೆ ಮಾಡೋದಕ್ಕೂ ಸಹ ಇದು ಸಹಾಯವನ್ನು ಮಾಡುತ್ತೆ. ನೀವೇನು ಮಾಡ್ಬೇಕಂತಂದರೆ ಒಂದು ಸ್ವಲ್ಪ ಸಾಸಿವೆ ಎಣ್ಣೆಗೆ ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಕಾಯಿಸಬೇಕು. ಅದು ತಯಾರಾಗುತ್ತಲ್ಲ ಎಣ್ಣೆ, ಆ ಎಣ್ಣೆಯಿಂದ ಬೆನ್ನಿಗೆ ಮಸಾಜನ್ನು ಮಾಡಬೇಕು. ಅಪ್ವರ್ಡ್ ಡೈರೆಕ್ಷನಲ್ಲಿ ಬೆನ್ನಿಗೆ ಮಸಾಜನ್ನು ಮಾಡೋದ್ರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ, ಮಸಲ್ ರಿಲ್ಯಾಕ್ಸ್ ಮಾಡಿಕೊಟ್ಟ ಹಾಗಾಗುತ್ತೆ, ಆ್ಯಂಡ್ ಒಳಗಿಂದ ಇನ್ಫ್ಲಮೇಷನ್ ಅನ್ನು ರೆಡ್ಯೂಸ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಎಲ್ಲ ರೀತಿಯಿಂದ ಸಹಾಯವನ್ನು ಮಾಡಿಬಿಟ್ಟು ಇದು ನಿಮಗೆ ಬೆನ್ನು ನೋವಿನ ನಿವಾರಣೆಗೆ ಅತ್ಯಂತ ಸುಲಭವಾಗಿ ಮಾಡ್ಕೊಳ್ಳೋಂಥ ಒಂದು ಮನೆಮದ್ದು, ಮನೆ ಚಿಕಿತ್ಸೆ, ಹಾಗೆ ಬೆನ್ನು ನೋವಿನ ನಿವಾರಣೆಗೆ ತುಂಬ ಸಹಾಯವನ್ನು ಮಾಡುತ್ತೆ. ಈ ರೀತಿಯಾಗಿ ನೀವು ಕೆಲವೊಂದು ಚಿಕಿತ್ಸೆಗಳನ್ನು, ಭಂಗಿಯನ್ನು ಬದಲಾವಣೆ ಮಾಡ್ಕೊಳ್ಳೋದನ್ನು ನೀವು ಮಾಡ್ತಾ ಬರೋದ್ರಿಂದ ನಿಮ್ಮಲ್ಲಿ ನೀವು ಈ ಬೆನ್ನು ನೋವಿನ ನಿವಾರಣೆಯನ್ನು ಮಾಡ್ಕೊಳ್ತಾ ಹೋಗಬಹುದು. ಇನ್ನು ಯೋಗದಲ್ಲಿ ಏನು ಮಾಡ್ಬೋದಪ್ಪ ಅಂತ ಕೇಳಿದರೆ ಕೆಲವೊಂದು 3 ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ವ್ಯಾಯಾಮಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇದನ್ನು ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಬೆನ್ನಿನ ನೋವನ್ನು ತುಂಬ ಚೆನ್ನಾಗಿ ನೀವು ಮನೆಯಲ್ಲೇ ಆರಾಮವಾಗಿ ಕಡಿಮೆ ಮಾಡ್ಕೊಳ್ಬಹುದು. ಬನ್ನಿ ವ್ಯಾಯಾಮ ಯಾವುದು ಅಂತ ನೋಡೋಣ. ನಿಮ್ಮನ್ನು ಕಾಡುವಂತಹ ಈ ಒಂದು ಸರಳ ಬೆನ್ನು ನೋವು ಅಥವಾ ಸಿಂಪಲ್ ಬ್ಯಾಕ್ ಪೇನ್ ಅಥವಾ ಮಸ್ಕ್ಯುಲರ್ ಪೇನಿಗೆ ನಾವು ರಾಮ ಬಾಣದ ಹಾಗೆ ಕೆಲಸ ಮಾಡುವಂತಹ ಒಂದು 3 ಯೋಗ ಅಭ್ಯಾಸಗಳನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನು ನೀವು ಮಾಡ್ತಾ ಹೋಗಬೇಕು. ಮೊದಲನೇದಾಗಿ ಮಾರ್ಜಾಲಾಸನ ಅಂತ ಹೇಳ್ತೀವಿ. ಏನಪ್ಪಾ ಅಂತಂದರೆ ನೀವು ಈ ರೀತಿಯ ಒಂದು ಭಂಗಿಗೆ ಬಂದ್ಕೊಳ್ಬೇಕಾಗತ್ತೆ. ಈ ರೀತಿಯ ಭಂಗಿಗೆ ಬಂದ್ಕೊಂಡು ನಂತರ ಉಸಿರನ್ನ ಒಳಗೆಳ್ಕೊಳ್ತಾ ನಿಮ್ಮ ಕುತ್ತಿಗೆಯನ್ನು ಮೇಲ್ ಮಾಡೋದು, ಬೆನ್ನಿನ ಭಾಗವನ್ನು ಕೆಳಗೆ ಮಾಡೋದು. ಹಾಗೆ ಉಸಿರನ್ನ ಬಿಡ್ತಾ ಕುತ್ತಿಗೆಯನ್ನು ಕೆಳಗೆ ಮಾಡಬೇಕು, ಬೆನ್ನಿನ ಭಾಗವನ್ನು ಮೇಲೆ ಎತ್ತರಿಸಬೇಕು. ಪುನಃ ಹಾಗೆ ಕಂಟಿನ್ಯೂ ಮಾಡುವಂಥದ್ದು. ಉಸಿರನ್ನ ಒಳಗೆಳ್ಕೊಳ್ತಾ ಕುತ್ತಿಗೆ ಮೇಲೆ, ಬೆನ್ನು ಕೆಳಗೆ, ಉಸಿರನ್ನ ಬಿಡ್ತಾ ಕುತ್ತಿಗೆ ಕೆಳಗೆ, ಬೆನ್ನು ಮೇಲೆ. ಈ ರೀತಿಯಾಗಿ ನೀವು ಬಾರಿ ಕಂಟಿನ್ಯೂಯೇಷನ್ ಅನ್ನ ಮಾಡಬೇಕಾಗತ್ತೆ. ಇದನ್ನ ಮಾರ್ಜಾಲಾಸನ ಅಂತ ಹೇಳ್ತೀವಿ. ಸೊ ಪ್ಯಾರಾಸ್ಪೈನಲ್ ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡೋದಕ್ಕೆ, ಸ್ಟ್ರೆಚ್ ಮಾಡೋದಕ್ಕೆ ಮತ್ತೆ ನೋವನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಇನ್ನು ಎರಡನೇದಾಗಿ ಮರ್ಕಟಾಸನ ಅಂತ ಹೇಳ್ತೀವಿ. ಅಂತಂದರೆ ನೀವು ನೇರವಾಗಿ ಮಲ್ಕೊಂಡು ಕಾಲನ್ನು ಮಡಚಿಟ್ಕೊಂಡು 2 ಕೈಗಳನ್ನು ಈ ರೀತಿಯಾಗಿ ಸ್ಟ್ರೆಚ್ ಮಾಡ್ಕೊಂಡ್ಬಿಟ್ಟು ನಂತರ ನಿಮ್ಮ ಕಾಲು ಮತ್ತು ಸೊಂಟವನ್ನು ಬಲಭಾಗಕ್ಕೆ, ಕುತ್ತಿಗೆಯನ್ನು ಎಡಭಾಗಕ್ಕೆ ತಿರುಗಿಸ್ಬೇಕು. ಉಸಿರನ್ನು ಒಳಗೆಳ್ಕೊಳ್ತಾ ಮೇಲೆ ಬಂದು ಉಸಿರನ್ನು ಬಿಡ್ತಾ ಕಾಲನ್ನು, ಸೊಂಟವನ್ನು ಎಡಭಾಗಕ್ಕೆ, ಕುತ್ತಿಗೆಯನ್ನು ಬಲಭಾಗಕ್ಕೆ ತಿರುಗಿಸ್ಬೇಕು. ಪುನಃ ಇದನ್ನೇ ಕಂಟಿನ್ಯೂ ಮಾಡೋದು. ಉಸಿರನ್ನು ಒಳಗೆಳ್ಕೊಂಡು ಮೇಲೆ ಬಂದು ಉಸಿರು ಬಿಡ್ತಾ ಬಲಭಾಗಕ್ಕೆ, ಉಸಿರನ್ನು ಒಳಗೆಳ್ಕೊಳ್ತಾ ಮಧ್ಯಕ್ಕೆ ಬಂದು ಉಸಿರನ್ನು ಬಿಡ್ತಾ ಎಡಭಾಗಕ್ಕೆ. ಈ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಬೆನ್ನಿನ ಮಾಂಸಖಂಡಗಳನ್ನು ನೀವು ಸಡಿಲಗೊಳಿಸ್ಕೊಳ್ಬೋದು, ನೋವನ್ನು ನಿವಾರಣೆ ಮಾಡ್ಕೊಳ್ಬಹುದು. ಇನ್ನು ಮೂರನೇದಾಗಿ ಏನಪ್ಪಾ ಅಂತಂದರೆ ಇದೇ ಪೊಸಿಷನ್ನಲ್ಲಿ ಇದ್ದುಕೊಂಡು ನೀವು ನಿಮ್ಮ ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆ ಎತ್ತಿ ನಿಲ್ಲಿಸಬೇಕಾಗತ್ತೆ. ಈ ರೀತಿಯಲ್ಲಿ ಇಲ್ಲಿ 1 2 3 ಎಣಿಸೋದು, ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗೆ ಬೀಳಿಸುವಂಥದ್ದು. ಉಸಿರನ್ನು ಒಳಗೆ ಎಳ್ಕೊಳ್ತಾ ಮೇಲೆ ಬರೋದು, ಸೊಂಟವನ್ನು ಮೇಲೆ ಎತ್ತೋದು, 3 ಕೌಂಟ್ ನಿಲ್ಲಿಸೋದು, ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಿಳಿಸುವಂಥದ್ದು. ಇದೇ ರೀತಿಯಾಗಿ ವ್ಯಾಯಾಮವನ್ನು ನೀವು 10 ಬಾರಿ ರಿಪಿಟೇಷನನ್ನು ಮಾಡ್ಕೊಳ್ಬೇಕಾಗತ್ತೆ.
ಈ ವ್ಯಾಯಾಮಗಳನ್ನೆಲ್ಲ ನೋಡಿದ್ರಲ್ವಾ, ತುಂಬಾ ಸಿಂಪಲ್ ಆಗಿದೆ, ಎಫೆಕ್ಟಿವ್ ಆಗಿ ಕೂಡ ಪರಿಣಮಿಸುತ್ತೆ. ಈ ಎಲ್ಲ ವ್ಯಾಯಾಮಗಳನ್ನ ಮಾಡ್ಕೊಳ್ಳಿ. ಸುಲಭವಾಗಿ ಹೇಳಿರುವಂತಹ ಮನೆ ಚಿಕಿತ್ಸೆಗಳನ್ನ ಕೂಡ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾವುದೇ ರೀತಿಯ ಈಗ ಬೆನ್ನು ನೋವು ಕಾಲಿಗೆ ಇಳಿತಾ ಇಲ್ಲ, ಸಯಾಟಿಕ್ ನೋವು ತರ ಆಗ್ತಾ ಇಲ್ಲ, ಅಥವಾ ಜುಮ್ ಬರ್ತಾ ಇಲ್ಲ, ಈ ತರದ ಸಮಸ್ಯೆ ಇಲ್ಲ, ಸಿಂಪಲ್ ಆಗಿ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತಂದ್ರೆ ಈ ಎಲ್ಲ ಒಂದು ವಿಧಾನಗಳನ್ನ ಅನುಸರಿಸಿಕೊಂಡು ನೀವು ನಿಮ್ಮ ಬೆನ್ನು ನೋವನ್ನು ತುಂಬಾ ಚೆನ್ನಾಗಿ ನಿವಾರಣೆ ಮಾಡ್ಕೊಳ್ಬಹುದು. ಇನ್ನು ತುಂಬಾ ಸಿವಿಯರ್ ಆಗಿದೆ, ನಡೆಯೋದಕ್ಕೂ ಕಷ್ಟ, ಅಥವಾ ಕಾಲಿಗೆಲ್ಲ ಇಳಿತಾ ಇದೆ ಅಂತಂದ್ರೆ ದಯವಿಟ್ಟು ನೀವು ನಿಮ್ಮ ಹತ್ರದ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು, ಅಥವಾ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಫಿಸಿಯೋಥೆರಪಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನಷ್ಟು ಮಾಹಿತಿಯುಕ್ತ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.